ಏನಿಲ್ಲ ಸರ್, ನಮ್ಮ ರಾಜ್ಯ ಅಧ್ಯಕ್ಷರಾದರು BY ವಿಜೇಂದ್ರ ಅವರು ಮತ್ತು ಅವ್ರ ಪೂರ ಟೀಮ್ ಕಲ್ತು ಕಲಬುರಗಿ ನಗರದ್ದು ಅಧ್ಯಕ್ಷ ಆಗ್ಬೇಕಂತಂತೇಳಿ ಅವರು ಒಂದು ಆದೇಶ ಹೇಳಿದ್ರು. ಇಲ್ಲಿ ನೀವು ಕೆಲಸ ಮಾಡಬೇಕು, 538 ಬೂತ್ ಇದೆ, ಹಗಲು ರಾತ್ರಿ ಕೆಲಸ ಮಾಡಿ 2024 ಎಲೆಕ್ಷನ್ಗೆ ಗೆಲ್ಲಕ್ಕೆ ನೀವು ಜವಾಬ್ದಾರಿ ತೊಗೋಬೇಕಂತೇಳಿ ಆದೇಶ ಮಾಡಿದ್ರು. ಅದರ ಪ್ರಕಾರ ನಾವು ಒಪ್ಕೊಂಡು ಈಗ ನಾ ಆಲ್ರೆಡಿ ಪ್ರಾರಂಭ ಮಾಡಿದ್ದೀನಿ ಕೆಲಸ ಅಂತ ಹೇಳಿ ಬಯಸ್ತೀನಿ. ತಮಗೆ 5 ಗಂಟೆ ಕೆಲಸ ಮಾಡಬೇಕು, ಪ್ರತಿ ವಾರ 300 ಕಿಲೋಮೀಟರ್ನ ಕ್ರಮಿಸಬೇಕು ಅಂತ ಹೇಳಿ ನೀವು ಟಾಸ್ಕ್ ಕೊಟ್ಟಾರಂತ. ಹೌದು, ನಮಗೆ ದಿಲ್ಲಿಲಿಂದ ಇದು ಇದೆ. ಯಾಕಂದರೆ 2024 ಎಲೆಕ್ಷನ್ ಒಕ್ಕೊಳ್ಳಿ ಇಂಪಾರ್ಟೆಂಟ್ ಇದೆ. ಮತ್ತೊಮ್ಮೆ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಮತ್ತೆ ನಾವು ದೆಲ್ಲಿಯಾಗಿ ಕೂಡಿಸ್ಬೇಕಂತ ಹೇಳಿ ನಮ್ಮದು ಟಾರ್ಗೆಟ್ ಇದೆ. ಅದ್ರ ಸಲಕ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ಕಾರ್ಯಕರ್ತರು, ಪ್ರತಿಯೊಬ್ಬರು ಮತದಾರರು ನಮ್ಮ ಪಕ್ಷನಾಗ ನಮ್ಮ ಸಪೋರ್ಟ್ ಮಾಡ್ತಾರಂತೇಳಿ ನಾವು ಅವ್ರ ತಕ್ಕ ಹೋಗಿ ಅವ್ರಿಗೆ ಮನವೊಲಿಸೋದು ಪ್ರಯತ್ನ ಮಾಡ್ತೀವಿ ನಾವು. ಹೌದು ಸರ್ 7:15 ಡೆಲ್ಲಿಲಿಂದ ಅವ್ರ ಫ್ಲೈಟ್ ಟೇಕ್ ಆಫ್ ಆಗ್ತದೆ. ಕಲಬುರ್ಗಿಗೆ 9:30 ಏರ್ಪೋರ್ಟಿಗೆ ಇಲ್ಲಿ ಲ್ಯಾಂಡ್ ಆಗ್ತದೆ. ಇಲ್ಲಿ ಬಂದು 20 ಮಿನಿಟ್ಸ್ ಲೈನಪ್ ಇರ್ತದೆ. ನಾವೆಲ್ಲರೂ ಲೋಕಲ್ MP MLA XMLA ಎಲ್ಲ ಲೀಡರ್ಸ ಮತ್ತು ಕಾರ್ಯಕರ್ತರು ಅವ್ರಿಗೆ ರಿಸೀವ್ ಮಾಡ್ತೇವೆ. ರಿಸೀವ್ ಮಾಡಿ ಅವರು ಚಾಪರ್ನಾಗ 10ಗೆ ಇಲ್ಲಿಂದ ಸೋಲಾಪುರ್ಗೆ ಹೋಗ್ತಾರೆ. ಸೋಲಾಪುರ್ನಾಗ ಪ್ರಧಾನಮಂತ್ರಿಯವ್ರ ಕಾರ್ಯಕ್ರಮ ಇದೆ. ಅದು ಮುಗಿಸ್ಕೊಂಡು ಅವ್ರು ವಾಪಸ್ ಕಲಬುರ್ಗಿನಾಗ ಏರ್ಪೋರ್ಟಿಗೆ 12:50 ಲ್ಯಾಂಡ್ ಆಗ್ತಾರೆ. ಮತ್ತೊಂದು ನಮ್ಮದು ಪಾರ್ಟಿ ಕಾರ್ಯಕರ್ತರಿಗೆ 25 ಜನ ಅವ್ರಿಗೆ COF ಮಾಡಿ 1:10ಗೆ ವಾಪಸ್ ಪ್ರಧಾನಮಂತ್ರಿ ಅವರು ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿ ಅವ್ರ ಬೆಂಗಳೂರಿನ ಕನ್ಫರ್ಮ್ ನಂಗೆ ಗೊತ್ತಿಲ್ಲ. ಐ ಥಿಂಕ್ ಸೊ ಬೆಂಗಳೂರು ಅವ್ರ ಡೆಲ್ಲಿ, ನಂಗೆ ಐ ಆಮ್ ನಾಟ್ ಶ್ಯೂರ್. ಪ್ರಧಾನಿಯವರೇ ಸ್ವತಃ ಕಲಬುರಗಿಗೆ ಬರ್ತಾ ಇದ್ದಾರೆ. ಇದನ್ನು ಕೆಲವು ಕೆಲಸಗಳ ಬಗ್ಗೆ, ಕಲಬುರಗಿ ಬೇಡಿಕೆಗಳ ಬಗ್ಗೆ ಕೊಡಬೇಕನ್ನೋದು ಇದಿರ್ತದೆ. ಏನು ಅವ್ರಿಗೆ ಸನ್ಮಾನ ಆಯಿತು, ಸ್ವಾಗತ ಆಯಿತು, ಅದನ್ನು ಬಿಟ್ಟು ಮತ್ತೇನು ನೀವು ಅವ್ರಿಗೆ ಮನವಿ ಕೊಡೋಂಥದ್ದು? ಇಲ್ಲ ಸರ್, ಅವ್ರಿಗೆ ಮನವಿ ಕೊಡೋದೆ ಅಂತಂತಂದರೆ ನಾವೆಲ್ಲರೂ ರಿಕ್ವೆಸ್ಟ್ ಮಾಡಿದ್ದೇವೆ. ಮೀಟಿಂಗ್ನಾಗ ನಾವು ಡೆಲ್ಲಿ ನಮ್ಮ ಅಧ್ಯಕ್ಷರಿಗೆ VY ವಿಜೇಂದ್ರ ಅವರಿಗೆ ಮತ್ತು ನಮ್ಮ ಪೂರ ಟೀಮಿಗೆ ಕಲಬುರಗಿನ ಏನು ಟೆಕ್ಸ್ಟೈಲ್ ಪಾರ್ಕ್ ಅನೌನ್ಸ್ ಮಾಡಿದ್ದಾರೆ, ಅದಕ್ಕೆ ಫೌಂಡೇಶನ್ ಸ್ಟೋನ್ ಹಾಕಬೇಕು ಅಂತಂತೇಳಿ ಓಪನಿಂಗ್ ಮಾಡ್ಬೇಕಂತಂತೇಳಿ ವಿನಂತಿ ಮಾಡಿದ್ದೆವು. ನಮಗೆ ಭರೋಸಾ ಇದೆ ಎಲೆಕ್ಷನ್ಗಿಂತ ಮುಂಚೆ ಅದು ಫೌಂಡೇಶನ್ ಸ್ಟೋನ್ ಲೇ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತಾರಂತ. ಮೋದಿಯವ್ರ ಗಮನಕ್ಕೂ ಸೆಳಿತೀರಾ? ಅವ್ರ ಗಮನಕ್ಕೆ ಆಲ್ರೆಡಿ ಹೋಗಿದೆ, ಅವರು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವು 100% ಶೋರ್ ಇದ್ದೆವು ಬಿಫೋರ್ ದ್ಯಾಟ್ ಅದು ಆಗ್ತದೆ ಅಂತಂತೇಳಿ.